ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹಾಸನದ ಅಮ್ಮ ಮಗನ ಕುರಿತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಯ್ತ. ಹಾಗಾದ್ರೆ ಇದು ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಸನದ ಅಮ್ಮ ಮಗನ ಕುರಿತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಸುದ್ದಿ ನಮ್ಮದೇ, ನಾವೇ ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕು ಹಾಕೊಳ್ತಾರೆ. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮೇಲೆ ಮತ್ತೊಂದು ಕೇಸ್. ಡ್ರೈವರ್ ಕಾರ್ತಿಕ್ ನೀಡಿದ್ದ ದೂರನ್ನ ಆಧರಿಸಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಡ್ರೈವರ್ ಕಾರ್ತಿಕ್ ದೂರನ್ನ ಆಧರಿಸಿ ಈಗ ತನಿಖೆಯನ್ನ ನಡೆಸೋದಕ್ಕೆ ಆದೇಶವನ್ನ ಸಹ ನೀಡಲಾಗಿದೆ. ಈ ಮೂಲಕ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಮೇಲೆ ಮತ್ತೊಂದು ಕೇಸ್. ಹೀಗಾಗಿ ಮತ್ತೆ ಸಂಕಷ್ಟಕ್ಕೆ ದೂಡ್ತಾ ಇದೆ ಈ ಒಂದು ಪ್ರಕರಣ ಅನ್ನೋದಕ್ಕೆ ಈಗ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಇದು ಡ್ರೈವರ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ 14 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೇನೆ ಕಾರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು. ಕಾರ್ತಿಕ್ ಅವರಿಗೆ ಸೇರಿದ 13 ಎಕರೆ ಜಾಗವನ್ನ ಈ ಕುಟುಂಬ ನುಂಗಿ ಹಾಕಿದೆ ಎನ್ನುವ ಗಂಭೀರ ಆರೋಪವನ್ನ ಕಾರ್ತಿಕ್ ಮಾಡಿದ್ರು. ಈ ಸಂಬಂಧ ಹಾಸನ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಮತ್ತೊಂದು ಕೇಸನ್ನ ದಾಖಲಿಸಿದ್ದಾರೆ ಕಾರ್ತಿಕ್. ಡ್ರೈವರ್ ಕಾರ್ತಿಕ್ ನೀಡಿದ್ದ ದೂರು ಆಧರಿಸಿ ಪ್ರಕರಣ ದಾಖಲಾಗಿದೆ. ಆಸ್ತಿಗಾಗಿ ಅಮ್ಮ ಮಗನಿಂದ ಡ್ರೈವರ್ ಕಿಡ್ನಾಪ್ ಹಾಗೂ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಡ್ರೈವರ್ ಕಾರ್ತಿಕ್ ದೂರನ್ನ ದಾಖಲಿಸಿಕೊಂಡಂತಹ ಮಾನವ ಹಕ್ಕು ಆಯೋಗ ತನಿಖೆಗೆ ಮುಂದಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಾಗಾದ್ರೆ ಮತ್ತೊಂದು ಸಂಕಷ್ಟ ಎದುರಾಯ್ತಾ? ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮೇಲೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಪೊಲೀಸರ ಬಳಿ ಹೋಗಿ ದೂರನ್ನ ಕೊಟ್ರೆ ಇವರ ವಿರುದ್ಧ, ಅಮ್ಮ ಹಾಗೂ ಮಗನ ವಿರುದ್ಧ ಯಾವುದೇ ರೀತಿಯ ಆಕ್ಷನ್ ಆಗಲಿಲ್ಲ. ಇದರಿಂದ ಬೇಸತ್ತಂತಹ ಡ್ರೈವರ್ ಕಾರ್ತಿಕ್ ಈಗ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆಸ್ತಿಗಾಗಿ ಹಾಗಾದ್ರೆ ಅಮ್ಮ ಮಗನಿಂದ ಡ್ರೈವರ್ ಕಾರ್ತಿಕ್ ಕಿಡ್ನಾಪ್ ಹಾಗೂ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟೀಗ ಬೆಳವಣಿಗೆ ಆಗ್ತಾ ಇದೆ. ಇದು ನಾವೇ ಬ್ರೇಕ್ ಮಾಡಿದಂತಹ ಸುದ್ದಿ. ಆಸ್ತಿಗಾಗಿ ಅಮ್ಮ ಮಗನಿಂದ ಡ್ರೈವರ್ ಅನ್ನ ಕಿಡ್ನಾಪ್ ಮಾಡಲಾಗಿತ್ತು. ಪೊಲೀಸರಿಂದ ನ್ಯಾಯ ಸಿಗದ ಹಿನ್ನೆಲೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಕಾರ್ತಿಕ್ ದೂರನ್ನ ದಾಖಲಿಸಿಕೊಂಡಿರುವ ಮಾನವ ಹಕ್ಕು ಆಯೋಗ. ಪೊಲೀಸರು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಕಾರ್ತಿಕ್ ದೂರನ್ನ ನೀಡಿದ್ದಾರೆ. ಕಾರ್ತಿಕ್ ದೂರು ತನಿಖೆ ಮಾಡಿ ವರದಿಗೆ ಆಯೋಗ ಈಗ ಸೂಚನೆಯನ್ನ ನೀಡಿದೆ. ಕಾರ್ತಿಕ್ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಈಗ ತನಿಖೆ ಆಗುತ್ತೆ. ಮಾನವ ಹಕ್ಕು ಆಯೋಗದ ಐಜಿಗೆ ಈ ರೀತಿ ಸೂಚನೆ ನೀಡಲಾಗಿದೆ. ಮಾನವ ಆಯೋಗದ ವಿಲೇಖಾಧಾರಿ ಅಧಿಕಾರಿಯಾಗಿರುವಂತಹ ಐಜಿಪಿಗೆ ಸೂಚನೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ. ಜನವರಿ 11ರ ಒಳಗೆ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಸೂಚನೆ ಬಂದಿದೆ. ಮಾನವ ಹಕ್ಕು ಆಯೋಗದಿಂದ ಅಮ್ಮ ಮಗನಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಹಾಸನ ಪೊಲೀಸರ ತನಿಖೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅಮ್ಮ ಮಗ. ಆದ್ರೆ ಈಗ ವಿಚಾರಣೆ ಮಾಡೋದಕ್ಕೆ ಅರೆಸ್ಟ್ ಮಾಡೋ ಸಾಧ್ಯತೆ ಸಹ ಇದೆ. ಇದೀಗ ಅಮ್ಮ ಮಗ ಮಾನವ ಹಕ್ಕು ಆಯೋಗ ವಿಚಾರಣೆಯನ್ನ ಎದುರಿಸಲೇಬೇಕು. ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಈಗ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ.
ಕಾರ್ತಿಕ್ ಪತ್ನಿ ಮೇಲೂ ಅಮ್ಮ ಮಗನಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕಾರ್ತಿಕ್ ಪತ್ನಿ ಶಿಲ್ಪಾ ಮಾತನಾಡಿದಂತಹ ಸಂದರ್ಭದಲ್ಲಿ ತನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಮಾತನ್ನು ಸಹ ಹೇಳ್ಕೊಂಡಿದ್ರು. ಆ ಎಲ್ಲ ವಿಚಾರಗಳು ಸಹ ಈಗ ತನಿಖೆ ನಂತರ ಗೊತ್ತಾಗ್ತಾ ಹೋಗುತ್ತೆ. ಈಗ ದೊಡ್ಡ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಮಹಿಳಾ ಆಯೋಗದಿಂದಲೂ ಅಮ್ಮ ಮಗನ ವಿರುದ್ಧ ತನಿಖೆ ಆರಂಭ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಯಾಕಂದ್ರೆ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾಗೆ ಒದ್ದಿದ್ರು, ಆಕೆ ಪ್ರೆಗ್ನೆಂಟ್ ಇದ್ರು, ಅದರಿಂದನೇ ಅಬಾರ್ಷನ್ ಆಯ್ತು ಅಂತ ಶಿಲ್ಪಾ ಹೇಳಿಕೆಯನ್ನ ಸಹ ಕೊಟ್ಟಿದ್ರು. ಹೀಗಾಗಿ ಮಹಿಳಾ ಆಯೋಗದಿಂದಲೂ ಸಹ ಇವರಿಬ್ಬರ ವಿರುದ್ಧ ತನಿಖೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಕಾರ್ತಿಕ್ ದಶಕಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಹೊಳೆ ನರಸೀಪುರ ತಾಲೂಕಿನ 13 ಎಕರೆ ಭೂಮಿ ಏನಿದೆ ಅದನ್ನ ಮಾರಾಟ ಮಾಡಬೇಕು, ಅವರಿಗೆ ಮಾರಾಟ ಮಾಡೋದಿಕ್ಕೆ ಇಷ್ಟ ಇರಲ್ಲ, ಆದ್ರೂ ಕೂಡ ಮಾರಾಟ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ತನ್ನನ್ನ ಹಾಗೂ ತನ್ನ ಪತ್ನಿಯನ್ನ ಕಿಡ್ನಾಪ್ ಕೂಡ ಮಾಡಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರಂತೆ ಅಮ್ಮ ಮಗ. ಇದನ್ನ ಸ್ವತಃ ಕಾರ್ತಿಕ್ ಅವರೇ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಮಾರ್ಚ್ನಲ್ಲಿ ನಡೆಯುವಂತಹ ಘಟನೆ ಇದು. ಏಪ್ರಿಲ್ನಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಆದರೆ ಪೊಲೀಸರು ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಂಡಿರೋದಿಲ್ಲ. ಸಿಸಿಟಿವಿ ಫುಟೇಜ್ ಅನ್ನು ಕೂಡ ದಾಖಲೆಯ ರೂಪದಲ್ಲಿ ಕಾರ್ತಿಕ್ ಹಾಗೂ ಅವರ ಪತ್ನಿ ಕೊಟ್ಟಿರ್ತಾರೆ. ಆದರೆ ಯಾವುದೇ ಪ್ರಯೋಜನ ಆಗಿರೋದಿಲ್ಲ. ಪೊಲೀಸರು ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದಾರೆ ಕಾರ್ತಿಕ್. ಅಲ್ಲಾದ್ರೂ ನ್ಯಾಯ ಸಿಗುತ್ತಾ ಅನ್ನುವಂತಹ ಆಸೆಯಿಂದ, ಭರವಸೆಯಿಂದ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಮೇಶ್, ನಾವು ಗಮನಿಸ್ತಾ ಇದ್ದೀವಿ ಏಪ್ರಿಲ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಆದರೆ ಈಗ ನಾವು ಡಿಸೆಂಬರ್ ತಿಂಗಳಲ್ಲಿದ್ದೀವಿ, ಯಾವುದೇ ಒಂದು ಆಕ್ಷನ್ ಕೂಡ ಆಗೋದಿಲ್ಲ. ಇದರಿಂದ ಬೇಸತ್ತಂತಹ ಕಾರ್ತಿಕ್ ಈಗ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗ್ತಾರೆ. ಸೊ ಅಲ್ಲಿಯಾದರೂ ಅವರಿಗೆ ನ್ಯಾಯ ಸಿಗುವಂತಹ ಭರವಸೆಗಳು ಕಂಡು ಬರ್ತಾ ಇದೆಯಾ? ಯಾವ ರೀತಿ ಅವ್ರ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ? ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ವೀಣಾ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ತಾಯಿ ಭವಾನಿ ರೇವಣ್ಣ ವಿರುದ್ಧ ಏನೋ ಒಂದು ಗಂಭೀರವಾದಂತ ಆರೋಪವನ್ನ ಅವರದೇ ಮನೆಯಲ್ಲಿ ಅವರದೇ ಕಾರು ಚಾಲಕನಾಗಿ 14 ವರ್ಷ ಕೆಲಸ ಮಾಡಿದಂತ ಕಾರ್ತಿಕ್ ಗಂಭೀರವಾದ ಆರೋಪವನ್ನು ಮಾಡಿರುವಂತದ್ದು. ಮಾರ್ಚ್ 12ನೇ ತಾರೀಕಿಂದ 16ನೇ ತಾರೀಕುವರೆಗೆ, ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿ ಎಲ್ಲೋ ಒಂದ್ ಕಡೆ ಗೃಹ ಬಂಧನದಲ್ಲಿ ಇಟ್ಟು ಹಲ್ಲೆ ಮಾಡಿ ಅವರಿಗೆ ಎದುರಿಸಿ ಬೆದರಿಸಿ ಅವರ ಬಳಿ ಇದ್ದಂತ 13 ಎಕರೆ ಜಮೀನನ್ನ ಬರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಹೊಳೆ ನರಸೀಪುರ ತಾಲೂಕಿನ ಕಲ್ಲುಬ್ಯಾಡ್ರಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಆಸ್ತಿಯನ್ನ ಅವರು ಎದುರಿಸಿ ಬೆದರಿಸಿ ಬರ್ಕೊಂಡಿದ್ದಾರೆ ಅನ್ನೋದು. ಆ ಸಂಬಂಧಪಟ್ಟಂತೆ ಏನು ಒಂದು ಆಸ್ತಿಯನ್ನ ಬರ್ಸ್ಕೊಂಡಿರುವಂತದ್ದು ಗಂಭೀರ ಆರೋಪ ಆದ್ರೆ, ಮತ್ತೊಂದ್ ಕಡೆ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಕೂಡ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಪೊಲೀಸ್ ಠಾಣೆಗೆ ಅಲ್ಲದ್ರೂ ಕೂಡ ಯಾವುದೇ ರೀತಿಯಾದಂತ ನ್ಯಾಯಗಳು ಸಿಗೋದಿಲ್ಲ. ಮತ್ತೆ ಅವ್ರನ್ನ ಕಿಡ್ನಾಪ್ ಮಾಡುವಂತ ವಿಚಾರದಲ್ಲಿ ಲೋಕಲ್ ಪೊಲೀಸರೇ ಕೂಡ ಖುದ್ದಾಗಿ ಹೋಗಿ ಕಿಡ್ನಾಪ್ ಅಂದ್ರೆ ಅದರಲ್ಲಿ ಭಾಗಿಯಾಗ್ತಾರೆ. ಪತ್ನಿಯನ್ನು ಕರ್ಕೊಂಡು ಹೋಗುವ ವಿಚಾರದಲ್ಲಿ ಕೂಡ SI ವಿನಯ್ ಕುಮಾರ್ ಭಾಗಿಯಾಗಿರ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಲೋಕಲ್ ಪೊಲೀಸರಿಂದ ನ್ಯಾಯ ಸಿಗದೇ ಇರುವಂತ ವಿಚಾರದಲ್ಲಿ SP ಹತ್ರ ಹೋಗ್ತಾರೆ, ಜೊತೆಗೆ IG ಹತ್ರ ಹೋಗ್ತಾರೆ, DG and IG ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. DG and IG ಇಂದ ರೆಫರ್ ಆದಂತಹ ವಿಚಾರವನ್ನು ಇಟ್ಟುಕೊಂಡು ಹಾಸನ ಏನು SP ಇದಾರೆ ಅವರು ತನಿಖೆಯನ್ನ ಮಾಡಿರುವಂತದ್ದು. ಆತೊಂದು ತನಿಖೆಯಲ್ಲಿ ಇಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂತ ಎಲ್ಲ ಕೆಲಸಗಳು ಆಗಿದೆ ಅನ್ನುವಂಥದ್ದು. ಹಾಗಾಗಿ ಕಾರ್ತಿಕ್ ಬೇರೆ ಏನೆಲ್ಲ ಕಾನೂನಾತ್ಮಕ ಅವಕಾಶಗಳಿದೆ ಅವರ ವಿರುದ್ಧ ಕ್ರಮ ಆಗ್ಲಿಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಮಾನವ ಹಕ್ಕು ಆಯೋಗ ಕೂಡ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅವರ ಆರೋಪಗಳಿರುವಂತದ್ದು, ಅವರ ಬಳಿ ಇರುವಂತಹ ಸಾಕ್ಷ್ಯಗಳೇನು ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಮಾನವ ಹಕ್ಕು ಆಯೋಗಕ್ಕೆ ಡಿಸೆಂಬರ್ 12ನೇ ತಾರೀಕು ದೂರನ್ನ ಕೂಡ ಕೊಡ್ತಾರೆ. 13ನೇ ತಾರೀಕು ಅದ್ರ ಏನೋ ನ್ಯಾಯಮೂರ್ತಿಗೆ ಅಲ್ಲೇನೋ ಒಂದು ಜುಡಿಷಿಯಲ್ ವಿಂಗ್ ಇದೆ, ಅಲ್ಲಿ ಆ ಒಂದು ವಿಚಾರ ಬಂದ ಸಂದರ್ಭದಲ್ಲಿ ಆ ಕೂಡಲೇ IG ಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಈಗ ಮಾನವ ಹಕ್ಕು ಆಯೋಗದ IG ಆಗಿ ದೇವಜ್ಯೋತಿ ರೇ ಅವರು ಇರುವಂತದ್ದು. ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಜನವರಿ 11ನೇ ತಾರೀಕಿನ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಥವಾ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಸೂಚನೆ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಮತ್ತೆ ಅವರ ಏನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ನಡೆಸುವಂತ ಸಾಧ್ಯವಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಹಿಳಾ ಆಯೋಗವು ಕೂಡ ಕಾರ್ತಿಕ್ ಪತ್ನಿ ಶಿಲ್ಪಾ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ 3.5 ತಿಂಗಳ ಗರ್ಭಿಣಿಯನ್ನ ಕರ್ಕೊಂಡೋಗಿ ಹಲ್ಲೆ ಮಾಡಿ ಆ ಒಂದು ಕಾರಣಕ್ಕಾಗಿ ಅಬಾರ್ಷನ್ ಕೂಡ ಆಗಿದೆ ಅನ್ನುವಂತ ವಿಚಾರ ಇರುವಂತದ್ರಿಂದ ಮಹಿಳಾ ಆಯೋಗಕ್ಕೆ ಈಗಾಗಲೇ
ಕಾರ್ತಿಕ್ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಮತ್ತೆ ಈ ದೂರನ್ನ ಶಿಲ್ಪಾ ಅವರಿಂದ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆ ಇದೆ. ಹಾಗಾಗಿ ಇವತ್ತು ಅಥವಾ ಸೋಮವಾರ ಮತ್ತೆ ಏನೋ ಮಹಿಳಾ ಆಯೋಗಕ್ಕೆ ಹೊಸದಾಗಿ ದೂರನ್ನ ಕೂಡ ಕೊಟ್ಟು ಅಲ್ಲಿ ಕೂಡ ತನಿಖೆ ಆಗುವಂತಹ ಸಾಧ್ಯತೆಗಳು ಅಂತಂದ್ರೆ ಒಂದು ಮಾನವ ಹಕ್ಕು ಆಯೋಗ ಮತ್ತು ಮಹಿಳಾ ಆಯೋಗ ಎರಡೂ ಕಡೆಯಿಂದ ಒಂದು ಗಂಭೀರವಾದಂತಹ ತನಿಖೆ ಆರಂಭ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇರೋದು. ಈಗಾಗಲೇ ಮಾನವ ಹಕ್ಕು ಆಯೋಗ ತನಿಖೆಯನ್ನ ಶುರು ಮಾಡ್ತಾ ಇದೆ. ಶುರು ಮಾಡಿ ಆ ಮೂಲಕ ಇವರಿಗೆ ನೋಟಿಸ್ ಅನ್ನು ಕೊಡುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಭಾಗಿಯಾಗಿದ್ರು. ಹಾಗಾಗಿ ಪೊಲೀಸರ ಮೇಲೆ ಸಹ ದೂರು ಕೊಟ್ಟಿದ್ದಾರಾ ಈ ಸಂದರ್ಭದಲ್ಲಿ ಯಾರ್ಯಾರು ಶಾಮೀಲಾಗಿದ್ರು ಅಂತ? ಖಂಡಿತ ಶ್ವೇತಾ, ಅಂದ್ರೆ ಈ ಪ್ರಕರಣದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರು ಭಾಗಿಯಾಗಿರೋ ಜೊತೆಗೆ ಇಡೀ ಪ್ರಕರಣದಲ್ಲಿ ಪೊಲೀಸರು ಒಂದ್ ಕಡೆ ಕಿಡ್ನಾಪ್ಗೆ ಮತ್ತೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಕೂಡ ಅವರು ಎದುರಿಗಿದ್ದು ಸಹಕರಿಸಿದ್ದಾರೆ, ಕಿಡ್ನಾಪ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದಾದ್ರೆ, ಮತ್ತೊಂದ್ ಕಡೆ ಇವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ಸರಿಯಾದಂತ ತನಿಖೆಗಳಾಗಿದೆ, ಅವರಿಗೆ ಸಹಾಯಕ್ಕೆ ನಿಂತಿದ್ದಾರೆ ಅನ್ನುವಂತ ಎರಡು ವಿಚಾರನ ಇಟ್ಕೊಂಡು ಕೂಡ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಅಲ್ಲಿ ಮಾನವ ಹಕ್ಕು ಆಯೋಗ ಒಂದು ಪ್ರಮುಖವಾಗಿ ಗಮನಿಸುವಂತದ್ದು ಏನಂದ್ರೆ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿಗೆ ಅವನು ಯಾವುದೇ ತೊಂದರೆ ಆಗದ ರೀತಿ ಜೀವಿಸುವಂತ ಹಕ್ಕು ಅವನಿಗಿರ್ತದೆ. ಅಂತ ಒಂದು ಹಕ್ಕನ್ನ ಕಿತ್ಕೊಂಡಂತ ಯಾರೇ ಕಿಡ್ನಾಪ್ ಮಾಡಿದವರಾಗ್ಲಿ ಅಥವಾ ಪೊಲೀಸರು ಅಂದ್ರೆ ಅವ್ರಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಅವರಿಗೆ ನ್ಯಾಯವನ್ನ ಕೊಡಿಸುವಂತದ್ದು ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸ ಕೂಡ ಪೊಲೀಸ್ ಇಲಾಖೆಗೆ ಆಗಿರ್ತದೆ. ಆ ಕೆಲಸವನ್ನು ಮಾಡದಂತ ಪೊಲೀಸ್ ಇಲಾಖೆ ಮತ್ತೆ ಆ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗುವಂತ ಸಾಧ್ಯತೆಗಳಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಕಾರ್ತಿಕ್ ಏನಿದ್ದಾರೆ, ಕಾರ್ತಿಕ್ ಅಮ್ಮ ಮಗನ ವಿರುದ್ಧ ಕ್ರಮ ಆಗ್ಲೇಬೇಕು. ಯಾಕಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ. ಒಂದ್ ಕಡೆ ಏನೋ ಹಲ್ಲೆಗೊಳಗಾಗಿರುವಂತದ್ದು, ಮುಂದ್ರೆ ಶಿಲ್ಪಾಗೆ ಹಲ್ಲೆ ಮಾಡುವ ಮೂಲಕ 3.5 ತಿಂಗಳ ಗರ್ಭಿಣಿ ಅಭಾಷಣ ಆಗುವಂತ ಮಟ್ಟಕ್ಕೆ ಹೋಗುತ್ತೆ. ಜೊತೆಗೆ 13.5 ಎಕರೆ ಜಮೀನನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲ ಅವಕಾಶಗಳಿದೆ, ಎಲ್ಲ ಅವಕಾಶಗಳು ಮಾನವ ಹಕ್ಕುಗಳ ಆಯೋಗ ಜೊತೆಗೆ ಮಹಿಳಾ ಹಕ್ಕು ಆಯೋಗದಿಂದಾದ್ರೂ ಕಾರ್ತಿಕ್ ದಂಪತಿಗೆ ನ್ಯಾಯ ಸಿಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.